ಹುಟ್ಟಿದ ಮೇಲೆ ಕರಳ ಬಳ್ಳಿನ ಯಾಕೆ ಕಟ್ ಮಾಡ್ತಾರೆ, ಕಟ್ ಮಾಡಿದ ಮೇಲೆ ತಾನಾಗೆ ಉದುರುತ್ತಾ ಅಥವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ನಮಸ್ತೆ ಎಲ್ರಿಗೂ. ನೀವು ಮಗು ಹುಟ್ಟಿದ ಮೇಲೆ ಕರಳ ಬಳ್ಳಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಎಷ್ಟು ತಿಳಿದಿದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗು ಗರ್ಭದಲ್ಲಿರುವಾಗ ತಾಯಿ ಮತ್ತು ಮಗುವಿನ ನಡುವೆ ಇರುವ ನಂಟು ಅಂತಂದರೆ ಅದು ಕರಳಬಳ್ಳಿ. ತಾಯಿಯಿಂದ ಪೋಷಣೆ, ಆಮ್ಲಜನಕ ಮಗುವಿಗೆ ಇದ್ರ ಮೂಲಕನೇ ಹೋಗ್ತಾ ಇರುತ್ತೆ. ಸೊ ಇದನ್ನು ಅಂಬಲಿಕಲ್ ಕಾರ್ಡ್ ಅಥವಾ ಕರಳಬಳ್ಳಿ ಅಂತ ಕರೀತಾರೆ. ಮಗು ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಮಗು ಹುಟ್ಟಿದ ನಂತರ ಡಾಕ್ಟ್ರುಗಳು ಆ ಬಳ್ಳಿಯ ಒಂದು ಭಾಗದಲ್ಲಿ ಕ್ಲಿಪ್ ಹಾಕಿ ಉಳಿದ ಭಾಗವನ್ನು ಕತ್ತರಿಸ್ತಾರೆ. ಯಾಕೆ ಅಂತ ಅಂದರೆ ತಾಯಿಯಿಂದ ಈಗ ಪೋಷಣೆ ಅಗತ್ಯ ಇರೋದಿಲ್ಲ. ಸೊ ಹಾಗಾಗಿ ಅದರಿಂದ ರಕ್ತ ಹೊರಗೆ ಬರಬಾರ್ದು ಅಂತ ಅದನ್ನು ಕ್ಲಿಪ್ ಹಾಕ್ತಾರೆ. ಕರಳಬಳ್ಳಿ ಉದ್ರೋದು ಯಾವಾಗ, ಇದ್ರ ಬಗ್ಗೆ ಅಂತೂ ಸುಮಾರು ಜನ ತಾಯಂದರು ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಬಳ್ಳಿ ಬಿಡಬೇಕಾದ್ರೆ 1-2 ಸೆಂಟಿಮೀಟ್ರು ಬಿಟ್ಟು ಅದನ್ನು ಕಟ್ ಮಾಡಿರ್ತಾರೆ. ಸಾಮಾನ್ಯವಾಗಿ 7ರಿಂದ 14 ದಿನಗಳ ಒಳಗಡೆ ಸಂಪೂರ್ಣ ಅದು ಒಣಗಿ ಬೀಳುತ್ತೆ ತಾನಾಗಿ. ಕೆಲವಲ್ಲಿ 3 ವಾರ ಆಗ್ಬೋದು. ಒಣಗೋದು ಸಹಜ, ಅದು ಉದ್ರೋದು ಸಹಜ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಕ್ತ ಬರ್ತಿದೆ, ಕೆಂಪಾಗ್ತಿದೆ, ಇದಕ್ಕೇನು ಮಾಡೋದು? ಕೆಲವೊಮ್ಮೆ ಒಣಗ್ತಿದ್ದಾಗ ಸ್ವಲ್ಪ ರಕ್ತ ಬರುತ್ತೆ, ಅದು ಸಾಮಾನ್ಯ. ಆದರೆ ಒಕ್ಲದ ಸುತ್ತ ತುಂಬ ರಕ್ತ ಬರ್ತಾ ಇದೆ, ಸೈಡಿಗೆಲ್ಲ ರಕ್ತ ಬರ್ತಾ ಇದೆ, ಅದು ಒಂಥರ ಸ್ಮೆಲ್ ಬರ್ತಾ ಇದೆ, ಮಗು ಅಸ್ವಸ್ಥ ಆಗ್ತಾ ಇದೆ ಅಂತ ಅನಿಸಿದರೆ ನಿಮಗೆ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಮನೆಯಲ್ಲಿ ಹೇಗೆ ಕಾಳಜಿ ಮಾಡಬೇಕು, ಕರಳಬಳ್ಳಿಯ ಭಾಗಕ್ಕೆ ಏನೂ ತಾಗಿಸ್ಬಾರ್ದು, ಅದನ್ನು ಒದ್ದೆ ಮಾಡಬಾರ್ದು, ಸೌಮ್ಯವಾಗಿ ಒಣಗಲ್ ಬಿಡಬೇಕು. ಪ್ಯಾಂಟ್ ಅಥವಾ ಡೈಪರ್ ಹಾಕ್ತಾ ಇದ್ದರೆ ಅದಕ್ಕೆ ಟಚ್ ಆಗಬಾರ್ದು, ಆ ರೀತಿ ಹಾಕಬೇಕು. ಯಾವುದೇ ಅದಕ್ಕೆ ಸುಮ್ಮನೆ ಔಷಧಿ ಹಾಕೋದು, ಪೌಡ್ರ್ ಹಾಕೋದು ಅಥವಾ ಮಾತ್ರೆ ಜಜ್ಜಿ ಹಾಕೋದು ಮಾಡಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.